ನೋಡ್ರಿ ಇವರು ನಮ್ಮ ಕನ್ಯಾರಿ ಮಠದ ಶ್ರೀಗಳು ಬಂದಾರ. ಇನ್ನಿತರ ಅವ್ರ ಜೊತೆಗೆ ಮುಗಳಕೋಟದ ಅಜ್ಜಾರ ಮುಗಳಕೋಡ ಅಜ್ಜರು ಕೂಡ ಈ 4 ಗಂಟೆಗೆ ಅವರು ಕೂಡ ಬರ್ತಾ ಇದಾರ. ಅವರು ಜಿಡಗದ್ಲಿಂದ ಬರ್ತಾ ಇದಾರ. ಮತ್ತು ಕನ್ನಡ ಪರ ಸಂಘಟನೆಯವರು ಬಂದಾರ, ಮತ್ತು ದಲಿತ ಪರ ಸಂಘಟನೆಯವರು ಬಂದಾರ. ಇವತ್ತು ಶಾಲಾ ವಿದ್ಯಾರ್ಥಿಗಳು ಒಂದು 4-5 ಶಾಲಾ ವಿದ್ಯಾರ್ಥಿಗಳು, ಇವತ್ತು ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಇವತ್ತು ಬೆಂಬಲ ಕೊಟ್ಟಿದ್ದಾರೆ. ನಿನ್ನೆಯಿಂದನೂ ನಾನು ನೋಡಿದೆ, ಪಾಪ ಅವರು ಅಲ್ಲಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ರು. ಚಿಕ್ಕ ಚಿಕ್ಕ ಹುಡುಗರು, ಒಂದು 18, 19, 20 ವರ್ಷದ ಹುಡುಗರು ಇರ್ಬೇಕು. ಅಲ್ಲೋ ಮರೆಯ ನೀವೆಲ್ಲ ಐಡೆಂಟಿ ಕಾರ್ಡ್ ಹಾಕೊಂಡ್ ಬಂದಾರ ಕಾಲೇಜ್ ಸ್ಟೂಡೆಂಟ್ಸ್ ಏನಂದ್ರೆ ಹೌದು ಅಂತಂದ್ರು. ಎದಕ್ ಬಂದಿರಿ ಅಂದ್ರೆ ಇಲ್ಲ ನಾವು ಪ್ರತಿಭಟನೆ ಮಾಡಕ್ ಬಂದಿ. ಲೈವ್ ಹೊಂಟಿದೆ ಗೊತ್ತಾಗಲ್ವಾ? ಸೊ ಪ್ರತಿಭಟನೆ ಮಾಡೋದಕ್ಕೆ ಬಂದಿದೀವಿ ಅಂದ್ರು. ಅಂದ್ರೆ ಇಲ್ಲಿನ ವಿದ್ಯಾರ್ಥಿ ಅವ್ರಿಗೆ ನಾವು ಮಾತಾಡ್ಸಿದಾಗ ನಾವು ವಿದ್ಯಾರ್ಥಿಗಳು ಒಟ್ಟಾಗ್ತೀವಿ ರೈತರ ಜೊತೆ. ವಿದ್ಯಾರ್ಥಿಗಳು ಮತ್ತು ರೈತರು ಒಟ್ಟಾದ್ರೆ ಈ ರಾಜ್ಯದ ಪರಿಸ್ಥಿತಿ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡ್ರಿ ಅಂತ ಅವ್ರು ಹೇಳ್ತಿದ್ರು. ಹೌದು, ಎಲ್ಲ ನಮ್ಮ ಭಾಗದ ವಿದ್ಯಾರ್ಥಿ ಮಿತ್ರರು ಮತ್ತು ಎಲ್ಲ ಸಂಘಟನೆಗಳು ಎಲ್ಲ ಜನ ಸೇರಿ ರೈತ ಸಂಘಟನೆಗೆ, ರೈತರಿಗೆ ಏನಾದ್ರು ನಾವು ಸಹಾಯ ಮಾಡಬೇಕು. ರೈತರು ಬೀದಿಯಲ್ಲಿದ್ದಾರೆ, ರೈತರಿಗಾಗಿ ನಾವು ಏನಾದ್ರು ನಮ್ಮದೇ ಆದ ಒಂದು ಕೊಡುಗೆ ಕೊಡ್ಬೇಕಂತೇಳಿ ಎಲ್ಲ ಜನ ಸೇರಿ ಈ ಜಾತ್ರೆ, ಇದು ರೈತರ ಜಾತ್ರೆ ಅಲ್ಲ, ಇದು ರೈತರ ಮೇಲೆ ಇವರು ಸರ್ಕಾರ ಈ ಟೈಪ್ ಮಾಡೋದು ಸರಿಯಲ್ಲ ಮೇಡಮ್.